ಲೀಕ್ ಆಗೋದ್ ಬೇಡ. ಸೊ ದೊಡ್ಡವರಾದ್ಮೇಲೆ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹೌದು. ಸೊ ಅದಕ್ಕೋಸ್ಕರ ಇವತ್ತು ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ಎಷ್ಟನೇ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇರೋದು? 3rd ಸ್ಟ್ಯಾಂಡರ್ಡ್. ಓಕೆ, ಸೊ ಇಲ್ಲಿ ಪ್ರೊಟೆಸ್ಟ್ ಮಾಡ್ಬೇಕು ಅಂತ ಯಾರು ಹೇಳಿದ್ರು? ಏನಾಯ್ತು? ಏನ್ ಇನ್ಸಿಡೆಂಟ್? ನಂದು ಆಂಟಿ ಪೂರ್ಣಿಮಾ ಆಂಟಿ ಹೇಳಿದ್ರು ಏನಂತ? ಇವತ್ತು ಫ್ರೀಡಂ ಪಾರ್ಕಿಗೆ ಹೋಗ್ತಿದೀವಿ, ನೀವು ಬನ್ನಿ ಅಂತ. ಓಕೆ, ಸೊ ಯಾಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರಾ? ಹೌದು, ಇದಕ್ಕೆ ಪ್ರೊಟೆಸ್ಟ್ ಮಾಡಕ್ಕೆ. ಯಾವ ವಿಚಾರವಾಗಿ? ಕಾಕ್ರೋಚ್ ಜನತಾ ಪಾರ್ಟಿ. ಕಾಂಗ್ರೆಸ್ ಜನತಾ ಪಾರ್ಟಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ಹೌದು. ಇವಾಗ ಕ್ವೆಶ್ಚನ್ ಪೇಪರ್ ಎಲ್ಲ ಲೀಕ್ ಆಗ್ತಾ ಇದೆ. ಸ್ಕೂಲ್ ಅಲ್ಲಿ ನೀವು ಎಕ್ಸಾಮ್ ಬರೀತೀರಾ, ಕ್ವೆಶ್ಚನ್ ಪೇಪರ್ ಗೊತ್ತೇ ಆಗಲ್ಲ ಯಾವ ಕ್ವೆಶ್ಚನ್ ಬರುತ್ತೆ ಎಕ್ಸಾಮ್ ಅಲ್ಲಿ ಅಂತ. ಬಟ್ ಎಷ್ಟು ದೊಡ್ಡ ಡಾಕ್ಟರ್ ಆಗೋ ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ ಪೇಪರ್ ಎಲ್ಲ ಲೀಕ್ ಆಗುತ್ತೆ. ಅದನ್ನ ನೋಡಿದ್ರೆ ಎಷ್ಟು ಸಿಲ್ಲಿ ಅನ್ಸುತ್ತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಲೀಕ್ ಆಗೋದ್ ಬೇಡ, ಅದಕ್ಕೆ ಹಂಗೆ ಇವಾಗ ಬಂದಿದ್ದೀನಿ. ಅವ್ಯುಕ್. ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿ ಸಂಘಟನೆ ಆಗಿರಬಹುದು ಅಥವಾ ವಿವಿಧ ಸಂಘಟನೆಗಳಿಂದ ಹೋರಾಟ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನೀಟ್ ಎಕ್ಸಾಮ್ ಅಲ್ಲಿ ಏನು ಕ್ವೆಶ್ಚನ್ ಪೇಪರ್ ಲೀಕ್ ಆಗಿ ಸಾಕಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡು ಅವರ ಸಾವಿಗೆ ಒಂದು ನ್ಯಾಯ ಬೇಕು, ಜೊತೆಗೆ NTA ರದ್ದಾಗಬೇಕು ಅಂತ ಹೇಳಿ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಒಂದು ಪ್ರೊಟೆಸ್ಟ್ ನಲ್ಲಿ ವಯಸ್ಸಿನ ಭೇದ ಇಲ್ಲ. ಯಾಕಂದ್ರೆ ಪುಟ್ಟ ಮಗು ಬಂದು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ. ಇದನ್ನ ಪ್ರಮುಖವಾಗಿ ರಾಜ್ಯ ಸರ್ಕಾರ ಆಗಿರಬಹುದು, ಕೇಂದ್ರ ಸರ್ಕಾರ ಆಗಿರಬಹುದು, ಇದನ್ನ ಗಮನಿಸಬೇಕಾಗುತ್ತೆ. ಮಗು ಕೂಡ ಏನೋ ಒಂದು ಪೋಸ್ಟರ್ ಇಟ್ಕೊಂಡು ಬಂದಿದೆ. ಇವತ್ತು ನನಗೆ 7 ವರ್ಷ, ಆದ್ರೆ ನಾನು ಫ್ಯೂಚರ್ ಅಲ್ಲಿ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿ. ಸೊ ಹಾಗಾಗಿ ಆ ಒಂದು ಮಗುವನ್ನು ನಾನು ಮಾತಾಡ್ತಾ ಹೋಗ್ತೀನಿ. ಇವತ್ತು ನೀವು ಪ್ರೊಟೆಸ್ಟ್ ಬಂದಿದ್ದೀರಾ, ಯಾಕೆ ಪ್ರೊಟೆಸ್ಟ್ ಬಂದಿದ್ದೀರಾ? ನಾನು ಬಂದಿದ್ದೀನಿ ಯಾಕಂದ್ರೆ ನಂಗೆ ಜಸ್ಟಿಸ್ ಬೇಕು. ಮತ್ತೆ ನಂಗೆ ಪೇಪರ್ ಲೀಕ್ ಆಗೋದ್ ಬೇಡ. ನೀವು ಮತ್ತೆ ಫ್ಯೂಚರ್ ಅಲ್ಲಿ ಡಾಕ್ಟರ್ ಆಗ್ಬೇಕು ಅಂತ ಹೌದು. ಕ್ವೆಶ್ಚನ್ ಪೇಪರ್ ಎಲ್ಲ ಲೀಕ್ ಆಗ್ತಾ ಇದೆ, ಇದ್ರ ಬಗ್ಗೆ ನೀವು ಇವತ್ತು ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ. ಗವರ್ಮೆಂಟ್ ನೀವು ಏನ್ ಕೇಳ್ಕೊಳ್ತೀರಾ? ನಾನು ಗೌರ್ಮೆಂಟ್ ಕೇಳ್ತೀನಿ ಯಾಕೆ ಲೀಕ್ ಆಯ್ತು ಅಂತ. ಇಷ್ಟು ಅಂದ್ರೆ ನೀವು ಸ್ಕೂಲಲ್ಲೆಲ್ಲ ಎಕ್ಸಾಮ್ ಬರ್ತೀರಾ, ಕ್ವೆಶ್ಚನ್ ಪೇಪರ್ಗಳು ಲೀಕ್ ಆಗ್ತಿದೆ, ಎಲ್ಲೋ ಒಂದ್ ಕಡೆ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀರಾ. ಇದರಿಂದ ನಿಮ್ಗೆ ತೊಂದರೆ ಆಗುತ್ತೆ ಅಲ್ವಾ? ಅದ್ರ ಬಗ್ಗೆ ಹೌದು, ಆಗ್ಲೇ 21 ಚಿಲ್ಡ್ರನ್ ಎಲ್ಲ ಸತ್ತೋಗಿದ್ದಾರೆ ಇದರಿಂದಾನೆ. ಅದಕ್ಕೆ ಇದನ್ನ ಎಕ್ಸಾಮ್ ನ ಸ್ಟಾಪ್ ಮಾಡಿದ್ರೆ ಅವರೆಲ್ಲ ಇರ್ತಾ ಇಲ್ವಲ್ಲ, ಕ್ವೆಶ್ಚನ್ ಪೇಪರ್ ಲೀಕ್ ಆಗಿಲ್ಲ ಅಂದ್ರೆ ಅವರೆಲ್ಲ ಸೇಫ್ ಆಗಿರ್ತಾ ಇದ್ರು. ಜಸ್ಟಿಸ್ ಕೇಳಕ್ ಬಂದಿದ್ದೀರಾ? ಓಕೆ, ನಿಮ್ ಹೆಸರು? ಮ್ಯಾಮ್, ಇವತ್ತು ಪ್ರೊಟೆಸ್ಟ್ ಬಂದಿದ್ದೀರಾ, ನೀವು ಸೆಂಟ್ರಲ್ ಗೌರ್ಮೆಂಟ್ಗೆ ಏನಂತ ಕೇಳ್ಕೊತೀರಾ? ನಾವು ಒಂದೇ ಕೇಳಿರೋದು ಮ್ಯಾಮ್, ಸ್ಟಾರ್ಟಿಂಗ್ ಇಂದ ಎಜುಕೇಶನ್ ಮಿನಿಸ್ಟರ್ ಅವ್ರದ್ದು ರೆಸಿಗ್ನೇಷನ್ ಕೊಡ್ಬೇಕು ಅಂತ. ಸೊ ಅದಕ್ಕೆ ನಾವು ಇಲ್ಲಿ ಬಂದಿದೀವಿ. ನಮ್ಗ ನೀಟ್ ಮಕ್ಕಳಿಗೆ ಆಗ್ತಾ ಇರೋದು, ಬೇರೆ ಪೇಪರ್ ಲೀಕ್ಸ್ ಆಗ್ತಾ ಇರೋ, ಸಫರ್ ಮಾಡ್ತಾ ಇರೋ ಮಕ್ಕಳಿಗೆ ಇದು ಸರಿ ಅಲ್ಲ. ಸೊ ಅವ್ರಿಗೋಸ್ಕರ ಬಂದಿದೀವಿ ನಾವು ಸ್ಟೂಡೆಂಟೇ. ಸೊ ಅದಕ್ಕೆ ನಮ್ಮ ಹಕ್ಕಗೋಸ್ಕರ ಬಂದಿದೀವಿ. ನೀವು ನೀಟ್ ಬರ್ದಿದ್ದೀರಾ ಅಥವಾ ಬೇರೆ ಕೋರ್ಸ್ ಮಾಡ್ತಾ ಇದ್ದೀರಾ, ಹೇಗೆ? 2018 ಅಲ್ಲಿ CBSE 10th ಸ್ಟ್ಯಾಂಡರ್ಡ್ ಎಕ್ಸಾಮ್, ಮ್ಯಾಥ್ಸ್ ಎಕ್ಸಾಮ್ ಲೀಕ್ ಆಗಿತ್ತು. ಆ ಲೀಕ್ ಆದಾಗ ಒಂದು 3 days ತಗೊಂಡು ಗವರ್ಮೆಂಟ್ಗೆ ರೆಸ್ಪಾಂಡ್ ಮಾಡಿ, ಇದು ಲೀಕ್ ಆಗಿರೋದು ಸ್ವಲ್ಪ ನಮ್ಗ ಬರೀ ನಾರ್ತ್ ಇಂಡಿಯಾಗ್ ಸೀಮಿತ ಅಲ್ಲ ಅಂತ ಹೇಳಕ್ಕೆ. ಆ 3 ದಿನ ದುರ್ವಿಧೆ ಪಟ್ಟಿರೋದು ನಾವು, ನಮಗ್ ಗೊತ್ತು ಮ್ಯಾಮ್. ಇನ್ನೊಂದ್ಸಲಿ ಇವ್ರ ಪಾಪ ನೀಟ್ ಮಕ್ಳು ಇನ್ನೊಂದ್ಸಲಿ ಬರ್ದಿದ್ದಾರೆ, ನಮಗ ಅವಕಾಶ ಇರ್ಲಿಲ್ಲ, ನಾವು ಖುಷಿ ಪಟ್ಟಿದೀವಿ. ಬಟ್ ಆ 3 ದಿನ ದೂರದೇ ನಮಗ್ ಗೊತ್ತು ಮ್ಯಾಮ್. ಸೊ ಅದಕ್ಕೆ ನಾವ್ ಇಲ್ಲಿ ಬಂದಿರೋದು. ಇನ್ನೊಂದು ಸ್ವಲ್ಪ ಒಂದ್ ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರೋದು, ಇಷ್ಟು ದಿನ ಮೋದಿ ಯಾವುದೇ ಒಂದು ಮಾತಾಡೋಕ್ಕಿಂತ ಮುಂಚೆ ಬಾಯ್ ಅವ್ರ ಬೆಹನೋ ಅಂತ ಇದ್ರು. ಅದಾದ್ಮೇಲೆ ನಿನ್ನೆ ಮೊನ್ನೆ ಅವರು ವಿಡಿಯೋ ಬಿಟ್ಟಿದ್ದಾರೆ, ಅದರಲ್ಲಿ ಫ್ರೆಂಡ್ಸ್ ಅಂತ ಹೇಳಿ ಕರೆದಿದ್ದಾರೆ. ಅವರು ಫ್ರೆಂಡ್ಸ್ ವರ್ಡಿಗೆ ನೀವು ಅಕ್ಸೆಪ್ಟ್ ಮಾಡ್ತೀರಾ? ಜೊತೆಗೆ ಅವರು ಕೂಡ ವಿಡಿಯೋ ಬಿಟ್ಟಿರೋದು ಮಿಡ್ ನೈಟ್ ಅಲ್ಲಿ. ಸೊ ಇದನ್ನ ನೀವು ಒಪ್ತೀರಾ, ಹೇಗೆ? ಅಂದ್ರೆ ಇಷ್ಟು ದಿನ ಮಾತಾಡದೇ ಇರೋರು ಇವಾಗ ಇದು ತುಂಬಾ ಪ್ರೊಟೆಸ್ಟ್ ತುಂಬಾ ಪೀಕ್ ಹೋದ್ಮೇಲೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಮೋದಿ. ಇದನ್ನ ನೀವು ಹೇಗೆ ಹೇಳ್ತೀರಾ? ಮ್ಯಾಮ್, ಪ್ರೈಮ್ ಮಿನಿಸ್ಟರ್ ಆದಾಗ ಅವ್ರು ಮಾತಾಡ್ಲೇಬೇಕು ಮ್ಯಾಮ್. ಬಟ್ ಫ್ರೆಂಡ್ಸ್ ಆಗಿ ಕರೆದಿ ಇಷ್ಟ ದಿನ ಲಾಠಿ ಚಾರ್ಜ್ ಮಾಡಿಸ್ಬಿಟ್ಟು ಓಡಿಸ್ಬಿಟ್ಟು ಆಮೇಲೆ ಫ್ರೆಂಡ್ಸ್ ಅಂದ್ರೆ ಹೆಂಗೆ ಒಪ್ಕೊಂತೀವಿ ನಾವು, ಹೇಳಿ? ನಾವು ದೇಶದಲ್ಲಿ ಇರೋರು, ದೇಶದವರು. ಸೊ ಅದಕ್ಕೆ ನಾವು ಇಲ್ಲಿ ಬಂದಿರೋದು. ಬಟ್ ಫ್ರೆಂಡ್ಸ್ ಅಂತ ಕರೆಯೋದು ಸರಿ ಅಲ್ಲ. ನಾವು ದೇಶವಾಸಿಗಳು ಅವ್ರಿಗೆ ಕ್ವೆಶ್ಚನ್ ಮಾಡ್ತಾ ಇದೀವಿ, ಡೆಮೋಕ್ರಸಿ ಕ್ವೆಶ್ಚನ್ ಮಾಡ್ತಾ ಇದೀವಿ. ಅವ್ರಿಗೆ ನಾವು ಫ್ರೆಂಡ್ಸ್ ಇದು ಅಂತ ರಿಲೇಷನ್ ಆಮೇಲೆ ಮಾಡ್ಕೊಳ್ಳೋಣ. ಇವತ್ತು ಮಾಡಿದ ತಪ್ಪನ್ನು ಸರಿ ಮಾಡಿಸ್ಬೇಕು ಅವರು. ಇದಿಷ್ಟು ಇಲ್ಲಿರುವಂತಹ ಏನು ಪ್ರತಿಭಟನಾಕಾರರು ಹೇಳ್ತಾ ಇರೋದು. ಫ್ರೆಂಡ್ಸ್ ಅನ್ನೋ ವರ್ಡ್ ಏನು ಮೋದಿ ಈಗ ಹೇಳಿದ್ದಾರೆ, ಅದನ್ನ ಯಾರು ಅಕ್ಸೆಪ್ಟ್ ಮಾಡಲ್ಲ. ಯಾಕಂತ ಹೇಳಿದ್ರೆ ನಾವು ಹೋರಾಟವನ್ನ ಸಾಕಷ್ಟು ದಿನಗಳಿಂದ ಮಾಡ್ತಾ ಇದೀವಿ, ಲಾಠಿ ಚಾರ್ಜ್ ನಮ್ಮ ಮೇಲೆ ಮಾಡ್ತಿದ್ದಾರೆ. ಈಗ ಬಂದು ಫ್ರೆಂಡ್ಸ್ ಅಂತ ಹೇಳಿ ಮಾಡೋದನ್ನ ನಾವು ಯಾವುದೇ ರೀತಿಯಲ್ಲಿ ಒಪ್ಕೊಳ್ಳೋದಿಲ್ಲ. ಜೊತೆಗೆ ಯಾವುದೇ ರೀತಿ ರಿಲೇಶನ್ಶಿಪ್ ಇದ್ರೂ ಕೂಡ ಅದನ್ನ
ಅದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಆದ್ರೆ ಇವಾಗ ನಮ್ಗೆ ಬೇಕಾಗಿರೋದು ನ್ಯಾಯ ಅಂತ ಹೇಳಿ ಅವರೆಲ್ಲರೂ ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸದ್ಯ 2 ವಿಡಿಯೋನ ಮೋದಿ ಬಿಟ್ಟಿದ್ದಾರೆ. ಮತ್ತೊಂದು ಭಾಗದಲ್ಲಿ 7 ವರ್ಷದ ಮಗು ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ. ಸೊ ಹೀಗಾಗಿ ಕಾದ್ ನೋಡ್ಬೇಕಾಗಿದೆ. ಇನ್ನೂ ಕೂಡ ಕೇಂದ್ರ ಸರ್ಕಾರ ಎಷ್ಟು ದಿನಗಳ ಕಾಲ ಈ ಒಂದು ಹೋರಾಟವನ್ನ ಮುಂದುವರಿಸಲಿಕ್ಕೆ ಕಾರಣ ಆಗತ್ತೆ, ಅಥವಾ ಇವತ್ತೇನಾದ್ರೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬಗ್ಗೆ ಮಾತಾಡ್ತಾರಾ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.